तो बीजापुर में लोगों में एक डर है, एक खौफ है, एक दहशत है। लोग आधी रात भर जाग रहे हैं क्योंकि चोरों का चोर जो है ये आवाज़ उठ रही है कि यहाँ पर चोरी हुई, वहाँ पर चोरी हुई, यहाँ इस मोहल्ले में भी, उस मोहल्ले में भी। इसी को लेकर जो है जामिया मस्जिद के जो लोग हैं उन्होंने एसपी साहब से एक मसले की है और यहाँ पर जो ओपी है, आउटपोस्ट है जामिया मस्जिद रोड पर, इसको रीओपन किया जाए। तो आज जो है जामिया मस्जिद रोड दरबार हाउस के सामने जो ओपी पुलिस आउटपोस्ट है, ये तो बहुत ही पुराना आउटपोस्ट है। कभी चालू होता है, कभी बंद होता है। पिछले 2 साल पहले ही इसे और शुरू किया था लेकिन फिर बंद हुआ। लेकिन अब जो है ये चोरों की जो ये चला हुआ है, चोरों की जो चहल पहल चली हुई है, रात लोग परेशान हैं। तो आज जो है यहाँ पर जामिया मस्जिद रोड आउटपोस्ट जो है फिर से आज रीओपन किया गया है और यहाँ पर एडिशनल एसपी हो और सीपीआई और पीएसआई तमाम डिपार्टमेंट के लोगों ने आकर यहाँ पर जो है इस ओपी को रीस्टार्ट किया, रीओपन किया। और उन्होंने कहा कि ये ओपी जो है अब ये कंटिन्यू प्रोसेस यहाँ पर रहेगा और यहाँ पर जो भी गतिविधियाँ होंगी, यहाँ पर जो भी क्राइम होगा वो नहीं होगा। यहाँ पर जो भी मसलात हैं वो जो है यहाँ पर निगरानी की जाएगी। ये ओपी जो है रेगुलर चालू होगा। एडिशनल एसपी ने इस बात पर जोर दिया और कहा कि जामिया मस्जिद पर रोड पर जो है हमेशा निगाह रखी जाएगी और ये हमेशा जो है यहाँ पर और जो बीट जो है बढ़ाई जाएगी। उन्होंने इस बात पर जोर दिया। ಅದು ಅಲ್ಲದೆ ತಮ್ಮ ಸಹಭಾಗಿತ್ವದಲ್ಲಿ ನೀವೇನು ನಮಗೆ ಈ ರೀತಿ ಆ ರೀತಿ ಅಂತಂದು ಫೀಡ್ಬ್ಯಾಕ್ ಕೊಟ್ಟ ನಂತರ ಸಾರ್ವಜನಿಕರ ಮಾಹಿತಿಯೊಂದಿಗೆ ನಾವು ಅದನ್ನು ಕಂಟ್ರೋಲಿಗೆ ತರಲಿಕ್ಕೆ ಪ್ರಯತ್ನ ಮಾಡಿ ಅದು ತಮ್ಮ ಸಹಕಾರದೊಂದಿಗೆ ಅದನ್ನು ತೊಗೊಂಡ್ಬಂದಿದ್ದೀವಿ. ತದನಂತರದಲ್ಲಿ ಯಾವುದೇ ರೀತಿಯಾದಂಥ ಇಲ್ಲಿ ಘಟನೆಗಳು ಆಗಿಲ್ಲ, ಅದರ ಬಗ್ಗೆ ನಾವು ನಿಗಾವನ್ನು ಇಟ್ಟಿದ್ದೇವೆ. ಇದರ ಒಂದು ಶ್ರೇಯಸ್ಸು ಇದನ್ನು ನಮ್ಮ ಮೇಲಾಧಿಕಾರಿಗಳು ಎಷ್ಟು ಶ್ರೇಯಸ್ಸು ಸಲ್ಲಬೇಕು ಅಷ್ಟೇ ಶ್ರೇಯಸ್ಸು ತಮ್ಮ ಇಲ್ಲಿ ಇರ್ತಕ್ಕಂಥ ಮುಖಂಡರಿಗೂ ಸಹ ಸಲ್ತೈತಿ. ಯಾಕಂದ್ರೆ ಕೆಲವಷ್ಟು ಜನರಿಗೆ ನಾವು ಏನಾದರೂ ತಂದು ವಿಚಾರ ಮಾಡ್ಬೇಕಂತಂದ್ರೆ ಯಾವುದೇ ರೀತಿಯಾದಂಥ ಭೇದ ಭಾವ ಇರಲಾರ್ದ, ಯಾವುದೇ ರೀತಿಯಾದಂಥ ತೊಡಕು ಉಂಟು ಮಾಡಲಾರ್ದಂಥ ಆ ಒಂದು ದುಷ್ಟರನ್ನು ನಾವು ಅದನ್ನು ಹತೋಟಿಗೆ ತರಲಿಕ್ಕೆ ತಾವೆಲ್ಲ ಸಹಕಾರ ನೀಡಿದ್ದೀರಿ. ನಾನು ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಅಲ್ಲದೆ ಇಲ್ಲಿ ನಮ್ಮ ರಂಜಾನ್ ಟೈಮ್ದಲ್ಲಿ ಒಂದು ಮೆರವಣಿಗೆ ಮಾಡಬೇಕಾದ್ರೆ ಇಲ್ಲೆಲ್ಲ ನಾವು ಜನರನ್ನು ನೋಡಿದಾಗ ನಮ್ಮ ಪೊಲೀಸರ ತಮ್ಮ ಮುಂದೆ ಏನು 1% 2% ಲೆಕ್ಕಗೆ ಇರ್ತೈತಿ. ಆದರೆ ತಾವ ಪೊಲೀಸರಂತ ಮಾಡಿ ತಮ್ಮಲ್ಲೇನ ನೇತೃತ್ವವನ್ನು ವಹಿಸಿ ಯಾವುದೇ ರೀತಿಯಾದಂತಹ ಶಾಂತಿ ಕದಡದಂತೆ ತಾವು ಯಾವುದೇ ರೀತಿಯಾದಂತಹ ಕ್ರಿಮಿನಲ್ ವೈಲೆನ್ಸ್ ಅನ್ನೋ ನಿಟ್ಟಿನಲ್ಲಿ ಅಥವಾ ಕ್ರಿಮಿನಲ್ ಗಲಾಟೆ ಆಕೈತೆ ಅನ್ನೋ ಲೆಕ್ಕದಲ್ಲಿ ಯಾವುದೇ ರೀತಿಯಾದ ವಾತಾವರಣವನ್ನು ಕ್ರಿಯೇಟ್ ಮಾಡಲಾರ್ದಂಗೆ ನಾವೆಲ್ಲರೂ ಒಂದೇ. ಇಲ್ಲಿ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಸಮಾಜದವರು, ಎಲ್ಲ ಧರ್ಮದವರು, ನಾವು ಹಿಂದೂ ಇರ್ಬೋದು, ಮುಸಲ್ಮಾನರು ಇರ್ಬೋದು, ನಾವೆಲ್ಲ ಒಗ್ಗಟ್ಟಿನಿಂದ ಇಲ್ಲಿ ಇದ್ದೇವೆ ಅಂತಂದು ತೋರಿಸ್ಪಡ್ತಕ್ಕಂಥ ಒಂದು ಕಾರ್ಯವನ್ನು ತಾವೆಲ್ಲ ಮಾಡಿದ್ದೀರಿ. ನಾನು ನಮ್ಮ ಇಲಾಖೆ ವತಿಯಿಂದ ನಮ್ಮ ಎಲ್ಲ ಸೀನಿಯರ್ ಆಫೀಸರ್ಸ್ ಆಗಲಿ ಅಥವಾ ಜೂನಿಯರ್ ಆಫೀಸರ್ಸ್ ವತಿಯಿಂದ ನಾನು ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ.
ಅದೇ ರೀತಿಯಾಗಿ ತಾವು ಇಲ್ಲಿರ್ತಕ್ಕಂಥ ಮುಖಂಡರು ನಮ್ಮ ಪೊಲೀಸರಿಗೆ ಎಷ್ಟು ಒಂದು ಕಾಳಜಿಯನ್ನು ವಹಿಸ್ತೀರಿ ಅಂತಂತ ಹೇಳ್ಬೇಕಂತಂದ್ರೆ ಇಲ್ಲಿ ಕೆಲವಷ್ಟು ಇನ್ಸಿಡೆಂಟ್ ಆಗಿ ಇಲ್ಲಿ ಯಾವುದೋ ಹುಡಿ ಒಂದು ಇದನ್ನು ಬಿದ್ದಿತ್ತೇನು ಗಟರ್ನಲ್ಲಿ ಬಿದ್ದು ಡೆತ್ ಆಗಿದ್ದು. ಆ ಸಂದರ್ಭದಲ್ಲಿ ನಾವಿಲ್ಲಿ ಬಂದಾಗ ಜನ ಎಲ್ಲ ಸೇರಿದ್ರಿ, ಮಳೆ ಇತ್ತು, ಎಲ್ಲ ಇತ್ತು. ನಮಗೆ ಸಹಕಾರ ಕೊಟ್ಟು ತಾವೆಲ್ಲ ಅದನ್ನು ಸಮಸ್ಯೆಯನ್ನು ಇತ್ಯರ್ಥಪಡಿಸುವಲ್ಲಿ ತಾವು ಮುನ್ನಿಟ್ಟು ಮಾಡಿ, ತದನಂತರದಲ್ಲಿ ತಾವು ಹೇಳಿದ್ರಿ ಇಲ್ಲಿ ಒಪಿಗೆ ಕೊಟ್ರೆ ಅಂತಂದ್ರೆ ನಾವು ಊಟ ಉಪಚಾರ ಎಲ್ಲ ವ್ಯವಸ್ಥೆ ಮಾಡ್ತೀವಿ ಅಂತಂದು ಅದನ್ನ ಹೇಳೋದೇ ಬೇಡಕಂದು ನೀವೆಲ್ಲ ನಾವು ಅದನ್ನು ತಮ್ಮ ಆಲೋಚನೆ ಆಗಲಾರ್ದಂಗೆ ತಾವು ಹಿರಿಯರೆಲ್ಲ ನಿಂತ್ಕೊಂಡು ಮಾಡಿ ಇಲ್ಲಿ ಯಾವುದೇ ರೀತಿಯಾದಂಥ ಏನು ಕಾನೂನು ಎತ್ತುಗೊಳ್ಳಬೇಡ್ರಿ ಅಂತಂದು ಹೇಳಿ ಯುವಕರಿಗೆ ತಾವೆಲ್ಲ ಸಲಹೆ ಸೂಚನೆಗಳನ್ನು ಕೊಟ್ಟು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಮಾಡಿ ನಮಗೆ ಸಹಕಾರ ನೀಡ್ರಿ ಅಂತ ಹೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. First of all, I would like to congratulate all the officers from the police department. उनका शुक्रिया अदा करना चाहता हूं कि एक कहने पर और हम लोगों को इजाज़त दे कि ओपी को फिर से शुरुआत करके एक नया दौर फिर से चालू करने के लिए उन्होंने जो सहकार्य किया है, जो कोऑपरेशन किया है, उसके लिए आप सभी ऑफिसर लोगों का मैं तहे दिल से शुक्रिया करता हूं। दूसरी बात, बहुत अच्छी बातें हम लोगों को बताया है हमारे ऑफिसर्स ने। सामाजिक एकता, बड़ों की अहमियत क्या है और एक सिविलाइजेशन रखने के लिए हम लोगों को एक ह्यूमैनिटी बेसिस पर हम लोग कैसे काम करें, हमारे हर ऑफिसर ने समझाया है। और आप सभी लोगों का भी शुक्रिया करता हूं कि इस मीटिंग को अटेंड करके इन ऑफिसर को, एक पुलिस डिपार्टमेंट और एक सिविलियन का रिश्ता डर का रिश्ता रहता है, लेकिन आज एक फ्रेंडली माहौल क्रिएट करके जो एक पुलिस डिपार्टमेंट की कोशिश रहती है कि जो सिविलियन के साथ एक फ्रेंडली माहौल क्रिएट करके जो अनवांटेड डर निकाल के एक दोस्ती का रिश्ता निभा के एक सिविलियन को कैसा हम लोग सेफ्टी दे सकते हैं, वो आज एक नज़ारा यहाँ पे देखने को मिल रहा है। तो इसके लिए मैं आप सभी ऑफिसर का शुक्रिया अदा करता हूँ। और दूसरी बात, ये ओपी जो चालू करने का एक ख्याल जब हमारे घोरी साहब आए थे PSI और मलया मठपति साहब को भी हम लोगों ने बुलाया था, आई थिंक वो उस टाइम में बिजी थे, तो एक थॉट प्रोसेस चालू हुआ और एक 2-3 दिन में, एक हफ्ते के अंदर हम लोगों ने उसको मैं, अनीस मनियार, हमारे जाफर मुल्ला और गली के तमाम लोगों का कंट्रीब्यूशन जाने अनजाने में, दिखने नहीं दिखने में है, जो कि बहुत सारे लोग अपना अपना ताउन कर चुके हैं लेकिन वो सामने नहीं है। उन लोगों का भी मैं शुक्रिया अदा करता हूँ। और इस पुलिस चौकी को खाली पुलिस चौकी ना रखा जाए, एक ह्यूमैनिटी का एक बेस बना के रखा जाए तो बहुत बड़ी अच्छी बात होगी। जो मामले पुलिस स्टेशन में जाके एक भाई भाई से लड़ रहा है, एक पड़ोसी पड़ोसी से लड़ रहा है, और जो भी रूमर्स रहने दो या जो भी क्रिमिनल एक्टिविटी होते हैं, अगर वो चीज़ें पुलिस स्टेशन तक नहीं जाके अगर यहीं तक भी अगर सर जैसे बोल रहे थे हमारे DSP साहब कि पहले बड़े लोग ही, गांव के 4 बड़े लोग ही उसको मामले को हल कर देते थे, अगर वो मसले, वो क्रिमिनल एक्टिविटीज या कोई भी प्रॉब्लम अगर यहीं पे अगर सॉल्व होता है तो पुलिस स्टेशन को जाने की जरूरत नहीं पड़ती है और इन लोगों पर भी वो लोड पड़ना कम हो जाता है। तो इतना बात कहकर मैं अपनी बात खत्म करता हूँ और आप लोगों का शुक्रिया अदा करता हूँ और ये प्रोग्राम यही खत्म होता है करके अनाउंस करता हूँ। थैंक यू। मान्य SP साहेबರಿಗೆ ಬಂದು ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ರು, ಪ್ರತಿನಿತ್ಯ ನಮ್ಮಲ್ಲಿ ಜನಸಂದಣಿಯಾದ ಒಂದು ಸ್ಥಳ ನಮ್ಮ JM ರೋಡ್ ಹಾಗೂ ಎಲ್ಲ ಜನಾಂಗದ ಜನರು ವಾಸ ಮಾಡುವಂಥ ಒಂದು ಜಾಗ ಇದು, ಅದಕ್ಕೆ ನಮ್ಮಲ್ಲಿ ಒಂದು OP ಇರಲಿ ಮತ್ತು ಪ್ರತಿನಿತ್ಯ ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರು ಅಲ್ಲಿ ಬರಲಿ, ನಮ್ಮ ಎಲ್ಲ ಯುವಜನರು ಒಂದು ಸ್ವಲ್ಪ ಒಳ್ಳೆಯ ರೀತಿಯಿಂದ ಮತ್ತು ಎಚ್ಚರಿಕೆಯಿಂದ ಇರ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಹಾಗೂ ರಾತ್ರಿ ಯಾವುದೇ ಒಂದು ಅಹಿತ ಘಟನೆಗಳು ಆಗಬಾರ್ದಂಗೆ ಹಿನ್ನೆಲೆಯಲ್ಲಿ ಒಂದು OP ಇರ್ತದೆ, ಆ OPಗೆ ತಮ್ಮ ಅಧಿಕಾರಿಗಳು ಬರಲಿ ಮತ್ತು ಮೇಲಿಂದ ಮೇಲೆ ಚೆಕ್ ಮಾಡಲಿ, ರೌಂಡ್ಸ್ ಮಾಡಿದ್ರೆ ಮತ್ತು ಪೊಲೀಸರ ಪ್ರೆಸೆನ್ಸ್ ಇದ್ದರೆ ನಮ್ಮ ಶಾಲಾ ಕಾಲೇಜಿಗೆ ಹೋಗುವಂಥ ಹೆಣ್ಮಕ್ಳಿಗಾಗಲಿ ಅಥವಾ ವಿದ್ಯಾರ್ಥಿಗಳಿಗಾಗಲಿ ಯಾವುದೇ ಅಹಿತಕರ ಘಟನೆ ಆಗದಂಗೆ ಎಚ್ಚರಿಕೆ ಆಗುತ್ತೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ ಹಿನ್ನೆಲೆಯಲ್ಲಿ ಮಾನ್ಯ SP ಸಾಹೇಬರು ನಮ್ಮೆಲ್ಲರನ್ನು ಕರೆಸಿ ಆ ಒಂದು ಓಪನಿಂಗ್ ಮಾಡಿ ಅಲ್ಲಿ ಮತ್ತೆ ನಮ್ಮ ಸಿಬ್ಬಂದಿ ಇರುವ ಒಂದು ವ್ಯವಸ್ಥೆ ಮಾಡುವ ಅಂತ ಹೇಳೋದಕ್ಕೆ ನಾವು ಇವತ್ತೆಲ್ಲ ಅಧಿಕಾರಿಗಳು ಬಂದು ಈ ಒಂದು OPಯನ್ನು ಮತ್ತೆ ಪ್ರಾರಂಭಿಸಿದ್ದೇವೆ. ಆ OPಗೆ ತಮ್ಮೆಲ್ಲ ಸಹಕಾರ ಭಾಳ ಮುಖ್ಯವಾಗಿದೆ. ತಾವು ಸಹ ನಮ್ಮ ಇಲಾಖೆಗೆ ಸರಿಯಾಗಿ ಸ್ಪಂದಿಸ್ತಾ ಇದ್ದೀರಿ. ಅದೇ ಒಂದು OPಯಿಂದ ತಮ್ಮೆಲ್ಲರಿಗೂ ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ಸಹಾಯವಾಗಲಿ ಅಂತ ಹೇಳಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ತಮ್ಮೆಲ್ಲರಿಗೂ ವಂದನೆ.